ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ವಸು ಕನ್ನಡ ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಎಕ್ಸಿಬಿಷನ್ ಇತ್ತು ಒಂದು, ಸೊ ಅಲ್ಲಿಗೆ ಅಂತ ಹೋಗ್ತಾ ಇದ್ದೀನಿ. ಈಗ ಎಕ್ಸಿಬಿಷನ್ ಹತ್ರ ಬಂದೆ, ಬನ್ನಿ ಹೇಗಿದೆ ಅಂತ ನೋಡೋಣ. ಈಗ ಹೋಗ್ತಿದ್ದೀನಿ. ಇಲ್ಲಿ ನಾನು ಎಕ್ಸಿಬಿಷನ್ ಅಂದ್ಕೊಂಡ್ರೆ ಗೇಮ್ಸ್ ಎಲ್ಲ ಇರುತ್ತೆ, ಎಲ್ಲ ಮನೆ ಐಟಮ್ಸ್ ಇದ್ದಂಗಿದೆ ಎಲ್ಲ. ನೋಡಿ ಇಲ್ಲಿ ಸಿರಾಮಿಕ್ ಪಾಟ್ಸು ಎಲ್ಲ ಸಿರಾಮಿಕ್ ಐಟಮ್ಸ್ ಇಕ್ಕಿದ್ದಾರೆ, ಎಲ್ಲ ಪ್ರತಿಯೊಂದು ಸಿರಾಮಿಕ್ಕೆ. ಇಲ್ಲಿ ಒಳಗೇನು ಸಿರಾಮಿಕ್ ಇಕ್ಕಿಲ್ಲ, ಔಟ್ಸೈಡೇ ಇಕ್ಕಿದ್ದಾರೆ ಎಲ್ಲ ಸಿರಾಮಿಕ್ಕು. ನೋಡಿ ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ಇವರು ದೇವರ ವಿಗ್ರಹಗಳು ಎಲ್ಲ ಇಕ್ಕಿದ್ದಾರೆ. ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ದೇವ್ರಿಗೆ ಸಂಬಂಧಪಟ್ಟ ಐಟಮ್ಸ್ ಇಕ್ಕಿದ್ದಾರೆ. ಆ್ಯಂಡ್ ಶೋ ಪೀಸಸ್ ಕೂಡ ಇತ್ತು ಇದರಲ್ಲಿ. ಜಾಸ್ತಿ ಅಂದರೆ ದೇವರ ವಿಗ್ರಹಗಳಿದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ಬಟ್ ಹೇಳ್ಬೇಕು ಅಂದರೆ ಹೆವಿ ಕಾಸ್ಟ್ಲಿ ಇತ್ತು. ಎಕ್ಸಿಬಿಷನ್ ಅಂದರೆ ಅಲ್ಲಿ ಕಮ್ಮಿ ಇರುತ್ತೆ ಅಂದ್ಕೊಂಡೆ, ನೋಡಿದ್ರೆ ತುಂಬ ಕಾಸ್ಟ್ಲಿ ಇತ್ತು. ಇಲ್ಲಿ ನಾನೇನು ಹೆಚ್ಚಿಗೆ ಪರ್ಚೇಸ್ ಮಾಡೋಕ್ಕೇನು ಹೋಗಿಲ್ಲ ಇಲ್ಲಿ, ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನೋಡಿ ದೇವರ ವಿಗ್ರಹಗಳು ಎಲ್ಲ ದೇವ್ರಿಗೆ ಸಂಬಂಧಪಟ್ಟ ಐಟಮ್ಸು ಇಲ್ಲೆಲ್ಲ ಎಂಟ್ರೆನ್ಸಲ್ಲಿ ಇಕ್ಕಿದ್ರು. ನೆಕ್ಸ್ಟ್ ಹಾಗೆ ಇಲ್ಲಿ ತುಂಬ ಅಂದರೆ ಇಲ್ಲಿ ಕ್ಲಾತ್ಸ್ ಶಾಪಿಂಗೇ ಇತ್ತು ಜಾಸ್ತಿ. ಹೇಳಬೇಕು ಅಂದರೆ 3 rows ಇತ್ತು. ಒಂದು ರೋಲೆಲ್ಲ ಕ್ಲಾತ್ ಇತ್ತು. ನಾನು ಚೆನ್ನಾಗಿತ್ತು ಅಂತ ಕಾಟನ್ 2 ಟಾಪ್ಸ್ ತೊಗೊಂಡೆ. ಚೆನ್ನಾಗಿತ್ತು. ಪ್ರೈಸ್ ಬಂದು 300 rupees ಒಂದು ಟಾಪು. ಚೆನ್ನಾಗಿತ್ತು. ಅದು ಒಂದೆರಡು ಟಾಪ್ ತೊಗೊಂಡೆ. ಕ್ವಾಲಿಟಿನೂ ಚೆನ್ನಾಗಿತ್ತು. ಕಾಟನ್, ಪ್ಯೂರ್ ಕಾಟನ್ ಅಂತ ಹೇಳಿದರು. ಸೊ 2 ಟಾಪ್ ತೊಗೊತಿದ್ದೀನಿ ಈಗ. ಮತ್ತು ಇಲ್ಲಿ ಊಟಿ ಫೇಮಸ್ ಊಟಿ ಚಾಕ್ಲೇಟ್ಸ್ ಇತ್ತು. ಮತ್ತು ಚಿಕ್ಕಿಯಲ್ಲಿ ಮಾಡಿರೋ ಸ್ವೀಟ್ ಇತ್ತು. ಎಲ್ಲ ಚಿಕ್ಕಿಯಲ್ಲಿ ಮಾಡಿರೋದೆ ಇದು, ಕಡಲೆ ಬೀಜ ಅಲ್ಲಿ. ಅಂದರೆ ಪ್ರತಿಯೊಬ್ಬರಿಗೂ ಅವರು ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಿದ್ರು, ಚೆನ್ನಾಗಿದ್ರೆ ತಗೋಬೋದು ಅಂತ. ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಿಕ್ಕಿಯಲ್ಲಿ ಮಾಡಿರೋದೆ. ಆ್ಯಂಡ್ ಚಾಕ್ಲೇಟ್ಸು ಊಟಿ ಚಾಕ್ಲೇಟ್ಸು, ಊಟಿಯಲ್ಲಿ ಸಿಗೋವಂಥ ಚಾಕ್ಲೇಟ್ಸ್ ಅವು. ನೋಡಿ ಅಲ್ಲೇ ಹಾಕಿರೋ ಊಟಿ ಹ್ಯಾಂಡ್ಮೇಡ್ ಚಾಕ್ಲೇಟ್ಸ್ ಅಂತ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಎಲ್ಲ ಚೈನ್ಸು, ಬ್ಯಾಂಗಲ್ಸು ಎಲ್ಲ ಇತ್ತು. ಬಟ್ ಇವು ವ್ಯಾರಂಟಿ 2 years ವ್ಯಾರಂಟಿನೂ ಕೊಟ್ಟಿದ್ರು ಇವರು. ಅದಕ್ಕೆ ನಾನು ಇಷ್ಟಾಗಿ ಒಂದು ಬ್ಯಾಂಗಲ್, ಡೈಲಿ ಯೂಸ್ ಬ್ಯಾಂಗಲ್ಸ್ ತೊಗೊಂಡೆ. ಗ್ಯಾರಂಟಿ 2 years ವ್ಯಾರಂಟಿನೂ ಕೊಟ್ಟಿದ್ದರು. ಚೆನ್ನಾಗಿತ್ತು ಬ್ಯಾಂಗಲ್ಸು. ಮತ್ತು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಇತ್ತು. ನಾನು ಸ್ವಲ್ಪ ಐಟಮ್ಸನ್ನು ಪರ್ಚೇಸ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಇನ್ನೇನು ನಾನು ಪರ್ಚೇಸ್ ಮಾಡೋಕ್ಕೇನು ಹೋಗಿಲ್ಲ, ತುಂಬ ಕಾಸ್ಟ್ ಇತ್ತು. ಸೊ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಮತ್ತು ಲಾಸ್ಟಲ್ಲಿ ಬರುವಾಗ ಅಲ್ಲಿ ಚಾಟ್ ಸೆಂಟರ್ ಇಕ್ಕಿದ್ರು, ಹಾಗೆ ಚಾಟ್ಸ್ ತಿನ್ಕೊಂಡು ಬಂದುಬಿಟ್ಟೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.